ಉಚ್ಚಾರಣೆ ಮಾಡಲಿಕ್ಕೆ ನನ್ನನ್ನು ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಕ್ಕೆ ಅಂತೇಳಿ ಮಾಡಿದ್ದಾರೆ. ಆದರೆ ನಾನು ಸರಿಸುಮಾರು ಒಂದು 2 ದಶಕಗಳ ಕಾಲ ನಾನು ದೇಶ ಪ್ರೇಮ ಇರುವಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಅನೇಕ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಾನು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಅಂತ ಹೇಳಿದಾಗ ನನಗೆ ಒಂದು ಖುಷಿ ಇದೆ, ಹೆಮ್ಮೆ ಇದೆ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನನಗೆ ಬಿಜೆಪಿ ಗ್ರಾಮದ ಅಧ್ಯಕ್ಷನಾಗಿ, ಅದೇ ರೀತಿ ನನಗೆ ಮಂಡಲದ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ, ಅದೇ ರೀತಿ ನನಗೆ ಮಂಗಳೂರು ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷನಾಗಿ, ಅದೇ ರೀತಿ ಮಂಗಳೂರು ಮಂಡಲದ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಅದೇ ರೀತಿ ಅನೇಕ ಜವಾಬ್ದಾರಿಗಳನ್ನು ನನಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನು ಚಾಚು ತಪ್ಪದೆ ನಾನು ಪಕ್ಷದ ತತ್ವ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ ನನಗೆ ಅನೇಕ ಚುನಾವಣೆಗಳಲ್ಲಿ ಕೂಡ ನನಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ಚಾಚು ತಪ್ಪದೆ ನಾನು ನಿಭಾಯಿಸಿಕೊಂಡು ನಮ್ಮ ಅಭ್ಯರ್ಥಿಗಳು ಗೆಲ್ಲಿಸಿಕೊಡುವಲ್ಲಿ ಕೂಡ ನಾನು ಕೆಲಸ ಮಾಡಿರ್ತೇನೆ. ನನಗೆ ಯಾಕೆ ನನಗೆ ಈ ರೀತಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಅನೇಕ ಬಾರಿ ನಾನು ಸಾಮಾನ್ಯ ಸಭೆಯಲ್ಲಿ ಬಡವರ ಪರವಾಗಿ ನಾನು ಧ್ವನಿ ಎತ್ತಿದ್ದೇನೆ. ನನಗೆ ನಮ್ಮ ಆಡಳಿತ ಪಟ್ಟಣ ಪಂಚಾಯಿತಿಯಲ್ಲಿ 2024 ಆಗಸ್ಟ್ ಅಲ್ಲಿ ಬರುವಾಗ ಮೊದಲನೇ ಸಾಮಾನ್ಯ ಸಭೆಯಲ್ಲಿ ನಮ್ಮ ಕೋಟೆಕಾರು ಪಟ್ಟಣ ಪಂಚಾಯಿತಿಯಲ್ಲಿ ಇರುವಂತ ಸರ್ಕಾರಿ ಜಾಗಕ್ಕೆ ಗಡಿಗುರುತು ಮಾಡಿ ಅದನ್ನು ಬಡವರಿಗೆ ನೀಡಬೇಕು ಅಂತೇಳಿ ನಾನು ಅದರ ಪರವಾಗಿ ನಾನು ಮಾತಾಡಿ ನಮ್ಮ ಆಡಳಿತ ಪಕ್ಷದ ಎಲ್ಲ ಕೌನ್ಸಿಲರ್ಗಳು ಸೇರಿ ನಾವು ಅದಕ್ಕೆ ಬಹುಮತದಿಂದ ನಿರ್ಣಯ ಮಾಡಿ ನಾವು ಅದನ್ನು ತಹಸೀಲ್ದಾರ್ಗೆ ಕಳಿಸಿದ್ದೆವು. ಆದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನು ಅಧಿಕಾರಿಗಳು ನೀಡದಿದ್ದ ಸಂದರ್ಭದಲ್ಲಿ ನಾನು ಅಧಿಕಾರಿಗಳ ವಿರುದ್ಧ ನಾನು ಪ್ರಶ್ನೆ ಮಾಡಿದ್ದೇನೆ. ಅಧಿಕಾರಿಗಳು ನಿರಂತರವಾಗಿ ನಮ್ಮ ಈ ಸಾಮಾನ್ಯ ಸಭೆಗೆ ಗೈರಾಗುವುದನ್ನು ಕೂಡ ನಾನು ಪ್ರಶ್ನೆ ಮಾಡಿದ್ದೇನೆ. ಅದೇ ರೀತಿ ಮೊನ್ನೆ ಜನವರಿಯಲ್ಲಿ ನಡೆದಂತ ಸಾಮಾನ್ಯ ಸಭೆಯಲ್ಲಿ ಅದೇ ರೀತಿ ಅಧಿಕಾರಿಗಳು ಗೈರಾದಾಗ ನಾವು ಕೌನ್ಸಿಲರ್ಗಳೆಲ್ಲ ಸೇರಿ ಗ್ರಾಮ ಲೆಕ್ಕಾಧಿಕಾರಿಯವರು ಬರಬೇಕು, 1.5 ವರ್ಷ ಆಯ್ತು, 15 ವರ್ಷಗಳ ಕಾಲದಿಂದ ನಮ್ಗೆ ಯಾವುದೇ ರೀತಿಯಾದಂತ ಬಡವರಿಗೆ ನಿವೇಶನಗಳನ್ನು ನೀಡ್ತಾ ಇಲ್ಲ, ಅದರ ಬಗ್ಗೆ ಉತ್ತರ ಕೊಡಬೇಕು ಅಂತ ಹೇಳುವಾಗ ಮುಖ್ಯಾಧಿಕಾರಿಯವರು ತಹಸೀಲ್ದಾರ್ಗೆ ಫೋನ್ ಮಾಡುವಾಗ ತಹಸೀಲ್ದಾರ್ ಅವರು ಗ್ರಾಮ ಲೆಕ್ಕಾಧಿಕಾರಿಯವರನ್ನು ಕಲಿಸುವುದಿಲ್ಲ ಅಂತೇಳಿ ಉಡಾಪೆ ರೀತಿಯಲ್ಲಿ ಉತ್ತರ ನೀಡುವಾಗ ನಾವು ಪಕ್ಷದ ಕೌನ್ಸಿಲರ್ಗಳೆಲ್ಲ ನಾವು ಅದರ ವಿರುದ್ಧ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಮಗೆ ಪಕ್ಷೇತರ ಮತ್ತು ಇನ್ನಿತರ ಕೌನ್ಸಿಲರ್ಗಳು ನಮ್ಮ ಇದು ಅಧಿಕಾರಿಗಳ ವೈಫಲ್ಯ ಅಲ್ಲ, ನಮ್ಮ ಆಡಳಿತ ಅಂತ ಹೇಳೋದು ನಮ್ಗೆ ಮತ್ತೆ ಅವರಿಗೆ ವಾಗ್ವಾದ ನಡೀತದೆ ಬಿಟ್ರೆ ಬೇರೆ ನಾವು ಯಾವುದೇ ರೀತಿಯಾದಂತ ಇದನ್ನು ಮಾಡಿರುವುದಿಲ್ಲ. ಈ ರೀತಿಯಾಗಿ ನನಗೆ ಏನಿತ್ತು ಅಂತ ಹೇಳಿದ್ರೆ, ನಾನು ಬಡವರ ಪರವಾಗಿ ಧ್ವನಿ ಎತ್ತಿದ್ದೇನೆ. ನಮ್ಗೆ 15 ವರ್ಷಗಳಿಂದ ಬಡವರಿಗೆ ಯಾವುದೇ ನಿವೇಶನಗಳನ್ನು ನೀಡಿಲ್ಲ ಅಂತ ಹೇಳಿ ನಾನು ಪ್ರಶ್ನೆ ಮಾಡುವಾಗ ನನಗೆ ಸರಿಸುಮಾರು 35 ವರ್ಷಗಳಿಂದ UT ಫರೀದ್ರು ಇರ್ಬೋದು, UT ಖಾದರ್ ಇರ್ಬೋದು, ಇವರ ಆಡಳಿತ ಬಂದ ನಂತರ ಯಾವುದೇ ರೀತಿಯಾದಂಥ ನಿವೇಶನವನ್ನು ಕೊಟ್ಟಂತ ಉದಾಹರಣೆಗಳು ನನಗೆ ಕಾಣ್ತಿರ್ಲಿಲ್ಲ. ನನಗೆ ನನ್ನ ಪಾರ್ಟಿಯವರು ನನಗೆ ಇದಕ್ಕೆ ಬೆಂಬಲ ನೀಡಿ ನಾವೊಂದು ಹೋರಾಟ ಮಾಡಿಕೊಂಡು ಬಡವರಿಗೆ ನ್ಯಾಯ ಕೊಡಿಸುವ ರೀತಿಯಲ್ಲಿ ನಾವು ಮಾಡಬಹುದು ಅಂತ ಯೋಚನೆ ಇತ್ತು. ಆದ್ರೆ ನನಗೆ ಉಚ್ಚಾಟನೆಯ ನೋಟಿಸ್ ಬಂದ ಕೂಡಲೇ ನನಗೆ ಒಂದು ಆಘಾತದ ರೀತಿಯಲ್ಲಿ ಆಗಿದೆ. ಯಾಕೆಂತ ಹೇಳಿದ್ರೆ, ಯಾಕೆ ನನಗೆ ಈ ಉಚ್ಚಾಟನೆ ನೋಟಿಸ್ ಕೊಟ್ಟರು ಅಂತ ಹೇಳಿ ನನಗೆ ಒಂದು ಆಘಾತ ಆಗಿದೆ. ನಾನು ನಮ್ಮ ಪಕ್ಷದವರು ನನ್ನ ಪರವಾಗಿ, ನನ್ನ ಹೋರಾಟದ ಪರವಾಗಿ ನಿಲ್ತಾರೆ ಅನ್ನುವಂತ ಒಂದು ಧೈರ್ಯದಲ್ಲಿದೆ. ಆದ್ರೆ ನನಗೆ ಉಚ್ಚಾಟನೆಯ ನೋಟಿಸ್ ಅನ್ನು ನೀಡಿ ನನಗೆ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಪರವಾಗಿ ನಾನು ಮಾಡಿರುವಂತ ಉತ್ತಮ ಕೆಲಸಗಳನ್ನು ಗುರುತಿಸಿ ಜನರೇ ನನ್ನ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅದು ನಾನು ನನ್ನ ಕೆಲಸ ಕಾರ್ಯಗಳನ್ನು ಅವರು ಗುರುತಿಸಿ ನನ್ನ ಪರವಾಗಿ ನಿಂತಿದ್ದಕ್ಕೆ ನನಗೆ ಒಂದು ಖುಷಿ ಇದೆ. ನಾನು ಯಾವುದೇ ರೀತಿಯಾದಂತ ತೊಂದರೆಗಳನ್ನು ಮಾಡದೆ ಜನಪರವಾಗಿ ನಾನು ಕೆಲಸ ಮಾಡಿದ್ದೇನೆ. ನನ್ನನ್ನು ಬೆಳೆಸಬೇಕು ಬಿಟ್ರೆ ನನ್ನಲ್ಲಿ ದ್ವೇಷದ ರಾಜಕಾರಣ ಮಾಡಿ ನನ್ನನ್ನು ಚಿವುಟುವಂತ ಕೆಲಸ ಆಗಬಾರ್ದಿತ್ತು. ಆದ್ರಿಂದ ಎಲ್ಲ ಜನಸಾಮಾನ್ಯರಿಗೆಲ್ಲ ಇದರ ಬಗ್ಗೆ ನೋವಿದೆ. ಆ ನೋವನ್ನು ಅವರು ಸೋಷಿಯಲ್ ಮೀಡಿಯಾದ ಮುಖಾಂತರ ನನಗೆ ಅವರು ಧೈರ್ಯ ತುಂಬುವ ರೀತಿಯಲ್ಲಿ ಅವರು ನನಗೆ ಕೆಲಸ ಮಾಡಿದ್ದಾರೆ. ಆದ್ರಿಂದ ನನಗೆ ಅವರ ಮೇಲೆ ಹೆಮ್ಮೆ ಇದೆ. ನಾನು ಇವತ್ತು ಬೆಳಿಗ್ಗೆ ನಮ್ಮ ಪಾರ್ಟಿಯವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಪತ್ರಿಕಾಗೋಷ್ಠಿ ಮಾಡಿದ್ರು. ಅದರಲ್ಲಿ ನಮಗೆ ಅವರು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ, ಪಕ್ಷದ ವಿರುದ್ಧ ಕಳೆದ 1.5 ವರ್ಷದಿಂದ ಅವರು ಪಕ್ಷದ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ. ಆದ್ರಿಂದ ಅವರಿಗೆ ಶಿಸ್ತು ಕ್ರಮ ಮಾಡಿದೆ ಬಿಟ್ರೆ ಬೇರೆ ಏನು ಮಾಡ್ಲಿಲ್ಲ ಅಂತ ಹೇಳಿ ನಾನು ಬಡವರ ಪರವಾಗಿ ಅಲ್ಲಿ ಆಡಳಿತ ಅಧಿಕಾರಿಗಳ ಉಡಾಪೆ ರೀತಿಯ ಕೆಲಸ ಕಾರ್ಯಗಳನ್ನು ನಾನು ಪ್ರಶ್ನಿಸಿದ್ದೇನೆ ಬಿಟ್ರೆ ನನಗೆ ಪಕ್ಷದ ವಿರುದ್ಧ ಅಂದ್ರೆ ನಾನು ಅಧಿಕಾರಿಗಳ
ವಿರುದ್ಧ ಅವರು ಮಾಡಿದಂತ ಅದೇ ಅವರ ವೈಫಲ್ಯದ ವಿರುದ್ಧ ಮಾತಾಡಿದ್ದು ಪಕ್ಷದ ವಿರುದ್ಧ ನನಗೆ ಒಂದು ಪ್ರಶ್ನಾರ್ಥಕ ಚಿಹ್ನ ಪ್ರಶ್ನಾರ್ಥಕವಾಗಿ ಅದು ಉಳಿದಿದೆ. ಪಕ್ಷದ ಶಿಸ್ತು ಉಲ್ಲಂಘನೆ ಅಂತ ಹೇಳಿದ್ರೆ ಏನು ಅಂತೇಳಿ ನನಗೆ ಒಂದು ಪ್ರಶ್ನಾರ್ಥಕವಾಗಿ ಅದು ಉಳಿದಿದೆ. ಆದ್ರಿಂದ ನನಗೆ ನನ್ನ ಜನಪರವಾದ ಕೆಲಸಕ್ಕೆ ನನಗೆ ಎಲ್ಲರೂ ಈ ರೀತಿಯಾದಂತ ಬೆಂಬಲ ನೀಡಿದ್ರಲ್ಲಿ ನನಗೆ ತುಂಬಾ ಹೆಮ್ಮೆ ಇದೆ. ನನಗೆ ಮುಂದಿನ ನಡೆ ಏನು ಅಂತೇಳಿ ನನಗೆ ಭಾರತೀಯ ಜನತಾ ಪಾರ್ಟಿಯ 2 ದಶಕಗಳಿಂದ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇನೆ. ಒಂದು 2 ದಶಕ ಅಂದ್ರೆ ನಾವು ಸರಿಸುಮಾರು 18 ವರ್ಷಗಳ ಕಾಲ ನಾನು ಪಕ್ಷದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಾನು ತಗೊಂಡಿದ್ದೇನೆ. ಆದ್ರಿಂದ ನಾನು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಹೆಮ್ಮೆ ಇದೆ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲೇ ಇದ್ದು ಕೆಲಸ ಮಾಡುವವನು. ಆದ್ರಿಂದ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿಯೇ ನಾನು ಮುಂದಕ್ಕೆ ಕೂಡ ನಾನು ಅದನ್ನು ಯೋಚನೆ ಮಾಡಿ ಪತ್ರದ ಮುಖಾಂತರ ಜಿಲ್ಲಾಧ್ಯಕ್ಷರ ಉಚ್ಚಾಟನಾ ಪತ್ರ ನನ್ನ ಕೈ ಸೇರಿದೆ.